ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಆದ್ಯ ಭಟ್ ಯೂಟ್ಯೂಬ್ ಚಾನಲ್. ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಪತ್ರೊಡೆ ರೆಸಿಪಿಯನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ವರ್ಷ ಇದೇ ಫಸ್ಟ್ ಟೈಮ್ ನಾನು ಪತ್ರೊಡೆಯನ್ನು ಮಾಡ್ತಾ ಇರುವಂತದ್ದು. ಹಾಗಿದ್ರೆ ವಿಡಿಯೋವನ್ನ ಶುರು ಮಾಡುವ ಬನ್ನಿ. ನಾನಿಲ್ಲಿ 2 ಗ್ಲಾಸ್ ಅಷ್ಟು ಈ ಕುಚ್ಚಿಲಕ್ಕಿಯನ್ನು ತಗೊಂಡಿದ್ದೇನೆ. ಹಾಗೆ ಒಂದು 2 ಗ್ಲಾಸ್ ಅಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ. ನಾನಿಲ್ಲಿ ಕಡಿ ಅಕ್ಕಿಯನ್ನು ಉಪಯೋಗಿಸಿರುವಂತದ್ದು. ನಾನು ಮೆಜರ್ಮೆಂಟಿಗೋಸ್ಕರ ಇದನ್ನು ಉಪಯೋಗಿಸ್ಕೊಂಡಿದ್ದೇನೆ. ಸಾಮಾನ್ಯವಾಗಿ ಡಿಮಾರ್ಟ್ ಅಲ್ಲಿ ಅಥವಾ ಬೇರೆ ಸೂಪರ್ ಮಾರ್ಕೆಟ್ ಅಂತಹ ಸ್ಥಳಗಳಲ್ಲಿ ಎಲ್ಲ ಇದು ನಿಮ್ಗೆ ಸಿಗುತ್ತೆ. ಇಲ್ಲಿ ನಾನು ಕುಚ್ಚಿಲಕ್ಕಿ ಮತ್ತು ಬೆಳ್ತಿಗಕ್ಕಿ ಎರಡನ್ನು ಕೂಡ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೇನೆ. ಇದನ್ನು ಒಂದು 5 ರಿಂದ 6 ಸಲ ನೀರನ್ನ ಹಾಕಿ ಚೆನ್ನಾಗಿ ತೊಳೆದು ನೆನೆಯೋದಕ್ಕೆ ಇಲ್ಲಿ ಇಟ್ಕೊಂಡಿದ್ದೇನೆ. ಒಂದು 4 ರಿಂದ 5 ಗಂಟೆ ಆದ್ರೂ ಕೂಡ ಇದು ಚೆನ್ನಾಗಿ ನೆನಿಲಿ. ಕೆಸುವಿನ ಎಲೆಗಳನ್ನ ನಾವು ಆರಿಸಿಕೊಳ್ಳುವಾಗ ಆದಷ್ಟು ಈ ತರ ಹಸಿರು ದಂಟಿರುವಂತಹ ಕೆಸುವಿನ ಎಲೆಗಳನ್ನೇ ನೋಡಿ ಆರಿಸಿಕೊಳ್ಬೇಕು. ಈಗ ನಾನು ಕೆಸುವಿನ ಎಲೆಗಳನ್ನೆಲ್ಲ ಕಟ್ ಮಾಡಿ ತಗೊಂಡು ಹೋಗ್ತಾ ಇದ್ದೇನೆ. ನಂತರ ಇದರಲ್ಲಿರುವಂತಹ ಈ ನೀರಿನ ಅಂಶ ಕೈಗೆಲ್ಲ ಮುಟ್ಟಿದ್ರೆ ಜಾಸ್ತಿ ತುರಿಕೆ ಎಲ್ಲ ಬರುತ್ತೆ. ಆದ್ರಿಂದ ಹುಷಾರಾಗಿ ಇದನ್ನ ಕಟ್ ಮಾಡಿ ತಗೊಳ್ಬೇಕು. ಇಲ್ಲಿ ತೋಟದಿಂದ ಕೆಸುವಿನ ಎಲೆಗಳನ್ನೆಲ್ಲ ಕೊಯ್ದುಕೊಂಡು ಬಂದಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ತರ ಹಸಿರು ಕಲರ್ ಇರುವಂತಹ ಕೆಸುವಿನ ಎಲೆಗಳನ್ನೇ ನೀವು ಇಲ್ಲಿ ಆರಿಸಿಕೊಳ್ಬೇಕು. ಕೆಲವರಿಗೆ ತುರಿಸುವ ಪ್ರಮಾಣ ಕಡಿಮೆ ಇರ್ತದೆ. ನಾನಿಲ್ಲಿ ಸೇಫರ್ ಸೈಡ್ಗೆ ಕೈಗೆ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಂಡು ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಫಸ್ಟ್ ಕಟ್ ಮಾಡ್ಕೊಂಡು ನಂತರ ಇದನ್ನ ವಾಶ್ ಮಾಡ್ಕೊಳ್ಬೇಕು. ಹೀಗೆ ಒಂದರ ಮೇಲೆ ಒಂದನ್ನು ಇಟ್ಕೊಂಡು ಇದನ್ನ ಮಡಿಚಿ ಕಟ್ ಮಾಡುವಂತಹದ್ದು. ಫಸ್ಟ್ ಅದರಿಂದ ಮುಂಚೆ ಇಲ್ಲಿ ತೊಟ್ಟಿನ ಭಾಗವನ್ನು ನೀವು ತೆಗಿಬೇಕು. ಎಲೆಗಳನ್ನು ಆರಿಸಿಕೊಳ್ಳುವಾಗ ಕೂಡ ಅಷ್ಟೇ, ಇದರ ಹಿಂಭಾಗದಲ್ಲಿ ಎಲ್ಲ ಜೇಡದ ಬಲೆ ಏನಾದ್ರೂ ಇದೆಯಾ ಅಂತ ಸರಿಯಾಗಿ ನೋಡಿ ನೀವು ಆರಿಸಿಕೊಳ್ಬೇಕು. ಮತ್ತೆ ಕೆಲವರಿಗೆ ಇದರ ತೊಟ್ಟೆಯನ್ನ ಕಟ್ ಮಾಡುವಾಗ ಇದರಲ್ಲಿ ನೀರಿನ ಅಂಶ ಕಾಣ್ತದೆ, ನೀರು ಬರ್ತದೆ ಇದರಲ್ಲಿ. ಇದು ಮುಟ್ಟಿದ್ರು ಕೂಡ ಇಂತ ತುರಿಸುದಿಲ್ಲ. ನಂಗೆ ಸ್ವಲ್ಪ ಕೈ ತುರಿಸ್ತದೆ. ಹಾಗಾಗಿ ನಾನು ಇಲ್ಲಿ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಂಡಿದ್ದೇನೆ. ನೀವು ಬೇಡ ಅಂದ್ರೆ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಳ್ಳದೆ ಡೈರೆಕ್ಟ್ ಆಗಿ ಇದನ್ನ ಕಟ್ ಮಾಡ್ಕೊಳ್ಬಹುದು. ಕಟ್ ಮಾಡ್ಕೊಂಡ ನಂತರ ಕೂಡ ಅಷ್ಟೇ, ಇವಾಗ ದೊಡ್ಡ ಎಲೆಗಳನ್ನ ನೀವು ಈ ತರ ಸಣ್ಣ ದೊಡ್ಡ ಬೇರೆ ಬೇರೆ ಗಾತ್ರದ ಎಲೆಗಳಿದ್ರೆ ದೊಡ್ಡ ಎಲೆಯನ್ನ ಈ ತರ ಕೊನೆಯಲ್ಲಿ ಇಟ್ಕೊಂಡು ಸಣ್ಣ ಎಲೆಗಳನ್ನ ಮೇಲೆ ಒಂದರ ಮೇಲೆ ಈ ತರ ಇಟ್ಕೊಂಡು ಇದನ್ನ ನೀಟಾಗಿ ಈ ತರ ಮಡಿಚಿ ಕಟ್ ಮಾಡ್ಕೊಳ್ಬೇಕು. ಈ ತರ ಮಡಿಚ್ಕೊಂಡು ನಂತರ ಇದನ್ನ ಸಣ್ಣ ಸಣ್ಣ ಗಾತ್ರದಲ್ಲಿ ಕಟ್ ಮಾಡ್ಕೊಂಡ್ರೆ ಆಯ್ತು. ಈ ತರ ಕಣ್ಣು ಪಾತ್ರದಲ್ಲಿ 1 ಪಾತ್ರ ಆಗುವಷ್ಟು ಕೆಸುವಿನ ಎಲೆಗಳನ್ನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನ ಡೈರೆಕ್ಟ್ ಆಗಿ ಈ ತರ ನೀರಲ್ಲಿ ವಾಶ್ ಮಾಡ್ಕೊಳ್ಳುವಂಥದ್ದು. ವಾಶ್ ಮಾಡ್ಕೊಂಡ ನಂತರ ಇದರಲ್ಲಿರುವಂತಹ ನೀರನ್ನೆಲ್ಲ ಬಸಿಯೋದಕ್ಕೋಸ್ಕರ ಇದನ್ನ ಈ ತರ ಸೈಡ್ ಅಲ್ಲಿ ಇಟ್ಕೊಳ್ತಾ ಇದ್ದೇನೆ. ಉಳಿದಂತಹ ಕೆಸುವಿನ ಎಲೆಗಳನ್ನ ಬೀಸಾಡುವ ಅಗತ್ಯ ಇಲ್ಲ. ಇದು ಸ್ವಲ್ಪ ಬಾಡಿದ್ರು ಕೂಡ ಮತ್ತೆ ಪುನಃ ಇದನ್ನು ಉಪಯೋಗಿಸಿಕೊಳ್ಬಹುದು. ಇಲ್ಲಿ ಅಕ್ಕಿ ಕೂಡ ತುಂಬಾ ಚೆನ್ನಾಗಿ ನೆಂದಿದೆ. ಮಸಾಲಾ ಪದಾರ್ಥಗಳ ಜೊತೆಗೆ ಸೇರಿಸಿ ಅಕ್ಕಿಯನ್ನ ರುಬ್ಕೊಳ್ಬೇಕು. ಈಗ ಪತ್ರೊಡೆ ಮಾಡೋದಿಕ್ಕೆ ಏನೆಲ್ಲ ಮಸಾಲಾ ಪದಾರ್ಥಗಳು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು 3 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜವನ್ನ ತೆಗೆದಿಟ್ಕೊಂಡಿದ್ದೇನೆ. ಒಂದು 8ರಷ್ಟು ಕುಂಟೆ ಮೆಣಸು, 1.5 ಸ್ಪೂನ್ ಅಷ್ಟು ಮೆಂತೆ, ನಿಂಬೆ ಹಣ್ಣಿನ ಗಾತ್ರದ ಹುಳಿ, ಸ್ವಲ್ಪ ಜೀರಿಗೆ. ಇಲ್ಲಿ ನೀವು ಜೀರಿಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು, ಇದು ಆಪ್ಷನಲ್. ಸ್ವಲ್ಪ ಇಂಗನ್ನ ತೆಗೆದಿಟ್ಕೊಂಡಿದ್ದೇನೆ. ಇದರ ಜೊತೆಗೆ ಸ್ವಲ್ಪ ಅರಿಶಿನ ಹುಡಿ ಹಾಗೆ ಕಲ್ಲುಪ್ಪನ್ನ ಹಾಕಿ ನಾನಿಲ್ಲಿ ರುಬ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಮಿಕ್ಸಿ ಜಾರಲ್ಲಿ
ಇದನ್ನ ಹಾಕಿ ರುಬ್ಕೊಳ್ತಾ ಇದ್ದೇನೆ. ಯಾವುದೇ ಮಸಾಲಾ ಪದಾರ್ಥಗಳನ್ನ ಇಲ್ಲಿ ಹುರ್ಕೊಳ್ಬಾರ್ದು, ಹಸಿಯಾಗಿ ಹಾಕಿ ಎಲ್ಲವನ್ನ ರುಬ್ಕೊಳ್ಬೇಕು. ಈ ನಾನು 2 ಸಲ ಮಿಕ್ಸಿ ಜಾರ್ ಅಲ್ಲಿ ಹಾಕಿ ಇದನ್ನು ರುಬ್ಕೊಳ್ತಾ ಇದ್ದೇನೆ. ಇಲ್ಲಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರೋದ್ರಿಂದ 2 ಸಲ ರುಬ್ಕೊಳ್ಬೇಕಾಗ್ತದೆ. ಎಲ್ಲವನ್ನ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೇನೆ. ಅಕ್ಕಿಯನ್ನು ಕೂಡ ಅಷ್ಟೇ ಸ್ವಲ್ಪ ಪ್ರಮಾಣವನ್ನ ಹಾಗೆ ಇಟ್ಕೊಂಡಿದ್ದೇನೆ. ಸ್ವಲ್ಪ ನೆನೆದಿರುವಂತಹ ಅಕ್ಕಿಯನ್ನ ಅದೇ ತರ ಇಟ್ಕೊಂಡಿದ್ದೇನೆ. ಜೊತೆಗೆ ಸ್ವಲ್ಪ ಮಸಾಲಾ ಪದಾರ್ಥಗಳನ್ನು ಕೂಡ ಮತ್ತೆ ಪುನಃ ಆ ಅಕ್ಕಿಯ ಜೊತೆ ಸೇರಿಸಿ ರುಬ್ಕೊಳ್ತೇನೆ. ನೀವು ಬೇಕಿದ್ರೆ ಒಂದೇ ಸಲ ಗ್ರೈಂಡರ್ ಅಲ್ಲಿ ಎಲ್ಲವನ್ನ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ತರಿಯಾಗಿ ರುಬ್ಕೊಳ್ಳಿ. ನೋಡಿ, ಈ ತರ ತರಿಯಾಗಿ ರುಬ್ಕೊಳ್ಬೇಕು. ಒಂದೇ ಸಲ ಜಾಸ್ತಿ ನೀರನ್ನೆಲ್ಲ ಹಾಕಿ ಸೇರಿಸ್ಕೊಂಡು ರುಬ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾನಿಲ್ಲಿ ಪತ್ರೊಡೆಯನ್ನ ಬೇಯಿಸೋದಕ್ಕೋಸ್ಕರ ಇಡ್ಲಿ ಪಾತ್ರಕ್ಕೆ ನೀರನ್ನ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನಾನು 3 ಸಲ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡಿದ್ದೇನೆ. ಯಾಕಂದ್ರೆ ಅಲ್ಲಿ ಪ್ರಮಾಣ ಜಾಸ್ತಿ ಇತ್ತು, ಹಾಗಾಗಿ 3 ಸಲ ರುಬ್ಕೊಳ್ಬೇಕಾಯ್ತು. ಇಲ್ಲಿ ಕನ್ಸಿಸ್ಟೆನ್ಸಿ ಈ ತರ ಇರಲಿ. ಇವಾಗ ನಾವು ತೊಳೆದಿಟ್ಟಂತಹ ಕೆಸುವಿನ ಎಲೆಗಳನ್ನ ಸೇರಿಸ್ಕೊಳ್ಳೋದಿದೆ. ಆವಾಗ ಇದು ಮತ್ತೆ ಪುನಃ ಸ್ವಲ್ಪ ದಪ್ಪ ಆಗುತ್ತೆ. ಈ ತರ ಕೆಸುವಿನ ಎಲೆಗಳನ್ನ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸಲ ಎಲ್ಲ ಕೆಸುವಿನ ಎಲೆಗಳನ್ನು ಹಾಕೊಳ್ಳೋದಕ್ಕೆ ಹೋಗಬೇಡಿ, ನೋಡಿಕೊಂಡು ಸೇರಿಸ್ಕೊಂಡ್ರೆ ಆಯಿತು. ನೋಡಿ, ಹಿಟ್ಟಿನ ಹದ ಈ ಥರ ಇರಲಿ, ಸ್ವಲ್ಪ ಇಷ್ಟು ದಪ್ಪ ಇರಬೇಕು. ಇಲ್ಲಿ ಎಲ್ಲ ಕೆಸುವಿನ ಎಲೆಗಳನ್ನು ನಾನು ಸೇರಿಸ್ಕೊಂಡಿಲ್ಲ. ನೋಡಿ, ಇಷ್ಟೊಂದು ಕೆಸುವಿನ ಎಲೆ ಉಳಿದಿದೆ. ಇದನ್ನು ಬಾಡಿದ್ರು ಕೂಡ ಪುನಃ ನಾವು ಉಪಯೋಗಿಸಿಕೊಳ್ಳಬಹುದು. ಬಾಳೆ ಎಲೆಗಳನ್ನೆಲ್ಲ ಚೆನ್ನಾಗಿ ಬಾಡಿಸಿ ತೊಳೆದು ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈ ಥರ ಹಿಟ್ಟನ್ನು ತೆಗೆದು ಬಾಡಿಸಿರುವಂತಹ ಬಾಳೆ ಎಲೆಯ ಮೇಲೆ ಈ ಥರ ಹಾಕಿ ಮಡಿಸಿಕೊಳ್ಬೇಕು. ನಾನಿದನ್ನು ಒಗ್ಗರಣೆ ಮಾಡಿಕೊಳ್ಳುವಂಥದ್ದು, ಹಾಗಾಗಿ ಸ್ವಲ್ಪ ದಪ್ಪಕ್ಕೆ ಜಾಸ್ತಿ ಹಿಟ್ಟನ್ನು ಹಾಕಿ ಇಲ್ಲಿ ಪತ್ರೊಡೆಯನ್ನು ಮಡಿಸಿಕೊಂಡಿದ್ದೇನೆ. ನೀವು ಬೇಕಿದ್ರೆ ತೆಳ್ಳಗೆ ಬೇಕಿದ್ರು ಮಡಿಸಿ ಪತ್ರೊಡೆಯನ್ನು ರೆಡಿ ಮಾಡ್ಕೊಳ್ಬಹುದು. ಮಡಿಚಿಟ್ಟಂತಹ ಪತ್ರೊಡೆಗಳನ್ನ ಈ ತರ ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಬೇಯಿಸ್ಕೊಳ್ತೇನೆ. ನಂತರ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತೇನೆ. ಟೋಟಲ್ ಆಗಿ ಒಂದು 40 to 50 ಮಿನಿಟ್ಸ್ ನಾನು ಇದನ್ನ ಬೇಯಿಸ್ಕೊಳ್ತೇನೆ. ಇಲ್ಲಿ ಬಿಸಿ ಬಿಸಿಯಾದಂತಹ ಪತ್ರೊಡೆ ರೆಡಿ ಆಗಿದೆ. ಇವಾಗ ಸ್ವಲ್ಪ ಬಿಸಿ ಇದೆ, ತುಂಬಾ ತಣ್ಣಗಾಗ್ಲಿಲ್ಲ. ಬಿಸಿ ಬಿಸಿಯಾದಂತಹ ರುಚಿಯಾದ ಪತ್ರೊಡೆ ಇಲ್ಲಿ ರೆಡಿ ಆಗಿದೆ. ನೀವು ಬೇಕಿದ್ರೆ ಡೈರೆಕ್ಟ್ ಆಗಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕೊಂಡು ಇದನ್ನು ತಿನ್ಬಹುದು, ಇಲ್ಲದಿದ್ರೆ ಒಗ್ಗರಣೆ ಮಾಡ್ಕೊಂಡು ಬೇಕಿದ್ರು ತಿನ್ಬಹುದು. ನಾನು ನಾಳೆ ಬೆಳಿಗ್ಗೆ ಇದನ್ನ ಒಗ್ಗರಣೆ ಮಾಡ್ಕೊಳ್ತೇನೆ. ಈಗ ನಾನು ತೆಂಗಿನ ತುರಿ ಮತ್ತು ಬೆಲ್ಲವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಎರಡನ್ನು ಕೂಡ ಈ ತರ ಜೊತೆಲೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪತ್ರೊಡೆಯನ್ನ ಕೂಡ ನಾನು ಬಿಡಿಸ್ಕೊಂಡು ಈ ತರ ಇದನ್ನ ಹುಡಿ ಮಾಡಿ ಇಟ್ಕೊಂಡಿದ್ದೇನೆ. ಬೆಲ್ಲ ಕಾಯಿಸಲಿ ಕೂಡ ರೆಡಿ ಆಗಿದೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಒಂದು ಪಾತ್ರಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ. ಈಗ ಸ್ವಲ್ಪ ಸಾಸಿವೆಯನ್ನು ಹಾಕೊಳ್ಳೋಣ.
ಸಾಸಿವೆ ಸಿಡಿಯುತ್ತಾ ಇದೆ. ಇವಾಗ ಸ್ವಲ್ಪನೇ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಜೊತೆಗೆ 2 ಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನ ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೇನೆ. 2.5 ಸ್ಪೂನ್ ಅಷ್ಟು ಹಾಕೊಂಡಿದ್ದೇನೆ. 2 ಕುಂಟೆ ಮೆಣಸನ್ನು ಹಾಕೊಂಡಿದ್ದೇನೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಪತ್ರೊಡೆಯ ಹುಡಿ ಜೊತೆಗೆ ಬೆಲ್ಲ ಕಾಯಿ ಸುಳಿಯನ್ನು ಜೊತೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ರುಚಿ ರುಚಿಯಾದಂತಹ ಪತ್ರೊಡೆ ಒಗ್ಗರಣೆ ರೆಡಿ ಆಗಿದೆ. ಒಗ್ಗರಣೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ನೀವು ಬೇಕಿದ್ರೆ ಉಪ್ಪನ್ನ ಸ್ವಲ್ಪ ಹಾಕೊಳ್ಳಿ. ನಾನಿಲ್ಲಿ ಸೇರಿಸ್ಕೊಂಡಿಲ್ಲ. ಇಲ್ಲಿ ಉಪ್ಪು ಕರೆಕ್ಟ್ ಆಗಿತ್ತು, ಹಾಗಾಗಿ ನಾನು ಉಪ್ಪನ್ನ ಸೇರಿಸ್ಕೊಂಡಿಲ್ಲ. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಈ ರೆಸಿಪಿಯನ್ನ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.